ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಿದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋಗಳು ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇರ್ತಕ್ಕಂಥದ್ದು ನಾವೀಗ ಗಮನಿಸ್ತಾ ಇದ್ದೀವಿ. ನಿನ್ನೆ ಬೆಂಗಳೂರಿನಲ್ಲಿ ವಕೀಲ ದೇವರಾಜೇಗೌಡರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ವಿಚಾರಕ್ಕೆ ಮತ್ತಷ್ಟು ತಿರುವನ್ನು ತಂದುಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಾತ್ರ ನೇರವಾಗಿದೆ ಎಂಬಂತಹ ಆರೋಪವನ್ನು ಅವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅದೇ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ನೇರವಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಹಾಸನ ಲೋಕಸಭಾ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬಂತ ಗಂಭೀರ ಆರೋಪವನ್ನು ದೇವರಾಜೇಗೌಡರು ಮಾಡ್ತಿರ್ತಕ್ಕಂಥದ್ದು. ಅಲ್ಲಿಂದ ಬೆಳವಣಿಗೆ ಮತ್ತೊಂದು ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ನಾವೀಗ ಗಮನಿಸಿದ್ದೇವೆ. ಅದೇ ರೀತಿಯಲ್ಲಿ ಈಗ ಶ್ರೇಯಸ್ ಪಟೇಲ್ ಅವರು ಮತ್ತೊಂದು ವಿವಾದಕ್ಕೆ ಸಿಲುಕಿಕೊಂಡಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಅವರು ಹೇಳ್ತಾ ಇದ್ರು, ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಕಾರ್ತಿಕ್ಗೂ ನನಗೂ ಯಾವುದೇ ರೀತಿಯ ಸಂಪರ್ಕ ಮತ್ತು ಸಂಬಂಧ ಇಲ್ವೇ ಇಲ್ಲ. ಯಾವಾಗಲೂ ಈ 6 ತಿಂಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಮತ್ತು ಕಾರ್ತಿಕ್ಗೂ ಒಂದಿಷ್ಟು ಜಮೀನು ವಿಚಾರದಲ್ಲಿ ಘರ್ಷಣೆ ಆದಂತಹ ಸಂದರ್ಭದಲ್ಲಿ ನನ್ನ ಬಳಿ ಆ ಒಂದು ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ಬಂದಿದ್ರು. ಆದರೆ ನಾನು ಅದಾದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಅವರನ್ನ ಭೇಟಿ ಮಾಡೇ ಇಲ್ಲ ಎಂಬಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಇದೀಗ ಜೆಡಿಎಸ್ನ ಕಾರ್ಯಕರ್ತರು ಮತ್ತೊಂದು ರೀತಿಯಲ್ಲಿ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕಾರ್ತಿಕ್ ಮತ್ತು ಶ್ರೇಯಸ್ ಪಟೇಲ್ ಮತ್ತು ಏನು ಪುಟ್ಟಿ ಎಂಬಂತಹ ಪುರಸಭೆಯ ಮಾಜಿ ಅಧ್ಯಕ್ಷರಿದ್ದಾರೆ, ಇವರ ವಿಡಿಯೋ ಮತ್ತು ಫೋಟೋಗಳನ್ನ ವಾಟ್ಸ್ಆಪ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಶೇರ್ ಮಾಡುವ ಮೂಲಕವಾಗಿ ಇವರಿಗೆ ಸಂಪರ್ಕ ಮತ್ತು ಸಂಬಂಧ ಇದೆ ಎಂಬಂತನ್ನ ಕಲ್ಪಿಸಲಿಕ್ಕೆ ಹೊರಟಿದ್ದಾರೆ. ಈ ಎಲ್ಲವನ್ನು ನಾವು ನೋಡೋದೇ ಆದ್ರೆ ಶ್ರೇಯಸ್ ಪಟೇಲ್ ಅವರ ಹೇಳಿಕೆಗೂ ಮತ್ತು ಈ ಒಂದು ಫೋಟೋಗಳಲ್ಲಿ ನೋಡ್ತಿರ್ತಕ್ಕಂತಹ ಫೋಟೋಗಳಿಗೂ ಎಲ್ಲೂ ಕೂಡ ಒಂದು ತಾಳೆ ಅನ್ನೋದು ನಮಗೆ ಕಾಣಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಶ್ರೇಯಸ್ ಪಟೇಲ್ ಅವರ ಜೊತೆನಲ್ಲಿ ಅನ್ಯೂನ್ಯವಾಗಿ ಕಾರ್ತಿಕ್ ಅವರು ನಿಂತಿದ್ದಾರೆ. ಈ ಒಂದು ದೇವರಾಜೇಗೌಡರು ಗಂಭೀರವಾದಂತಹ ಆರೋಪವನ್ನು ಮಾಡುವಂತಹ ಸಂದರ್ಭದಲ್ಲಿ ಶ್ರೇಯಸ್ ಪಟೇಲ್ ರವರೇ ಈ ಒಂದು ಪೆನ್ ಡ್ರೈವ್ ಅನ್ನ ಡಿಕೆ ಶಿವಕುಮಾರ್ ಅವರಿಗೆ ತಲುಪಿಸಿದ್ದಾರೆ ಎಂಬಂತ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಅದಲ್ಲದೆ ಶ್ರೇಯಸ್ ಪಟೇಲ್ ರವರ ಜೊತೆಯಲ್ಲಿ ಕಾರ್ತಿಕ್ ಮತ್ತು ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಇವರು ಕೂಡ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಅವರ ಸಂಪರ್ಕದಲ್ಲಿದ್ದು ಅವರೇ ಈ ಒಂದು ವಿಡಿಯೋದ ಹಿಂದೆ ಮತ್ತು ವೈರಲ್ ಆಗುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ಸಂಚಲನ ರೂಪಿಸಿ ಹಾಸನ ಜಿಲ್ಲೆಯಲ್ಲಿ ಚುನಾವಣೆಯಲ್ಲಿ ಒಂದಷ್ಟು ಮತಗಳಿಕೆಯನ್ನ ಮಾಡಿಕೊಳ್ಳೋಕೋಸ್ಕರವಾಗಿ ಅವರು ಚುನಾವಣಾ ಸಂದರ್ಭದಲ್ಲಿ ಈ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿಸಿದ್ರು ಎಂಬಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಇಂಬು ನೀಡುವಂತ ಇಂದು ಹಲವಾರು ಫೋಟೋಗಳು ಕೂಡ ನಮಗೆ ಲಭ್ಯ ಆಗಿದೆ. ಕಾಂಗ್ರೆಸ್ನ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಏನು ಫ್ಲೆಕ್ಸ್ಗಳನ್ನು ಹಾಕೊಂಡಿರ್ತಾರೆ, ಫ್ಲೆಕ್ಸ್ಗಳಲ್ಲೂ ಕೂಡ ಈಗ ಕಾರ್ತಿಕ್ ಅವರ ಫೋಟೋ ಕಾಣಿಸ್ತಾ ಇದೆ. ಪುಟ್ಟರಾಜು ಮತ್ತು ಶ್ರೇಯಸ್ ಪಟೇಲ್ ಮತ್ತು ಕಾರ್ತಿಕ್ ಅವರು 3 ಜನ ಕೂತು ಊಟ ಮಾಡುವಂತಹ ಫೋಟೋಗಳು ಈಗ ವೈರಲ್ ಆಗ್ತಿದೆ. ಜೆಡಿಎಸ್ನ ಕಾರ್ಯಕರ್ತರು ಇದರ ಹಿಂದೆ ಏನು ಶ್ರೇಯಸ್ ಪಟೇಲ್ ಇದ್ದಾರೆ ಎಂಬಂತನ್ನ ಸಾಬೀತು ಮಾಡೋಕ್ಕೋಸ್ಕರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟವನ್ನು ಶುರು ಮಾಡಿದ್ದಾರೆ. ನಿನ್ನೆ ಅಷ್ಟೇ ರೇವಣ್ಣನವರ ಬಂಧನಕ್ಕೆ ಹಾಸನದಲ್ಲಿ ಸುಮಾರು ಸಾವಿರಾರು ಕಾರ್ಯಕರ್ತರು ಸೇರ್ಕೊಂಡು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಇದಾದ ನಂತರದಲ್ಲಿ ಇವತ್ತು ಮತ್ತೊಂದು ಹೋರಾಟಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಕರೆ ಕೊಟ್ಟಿದ್ದಾರೆ. ಆದರೆ ಏನು ಚುನಾವಣೆ ಏನು ನಡೀತು, ಲೋಕಸಭಾ ಚುನಾವಣೆ ನಡೆದಂತ ದಿನದಂದೇ ಹೊಳೆನರಸೀಪುರದ ಪಟ್ಟಣದಲ್ಲಿ ಪುಟ್ಟರಾಜು ಅವರ ಮನೆಯಲ್ಲಿ 3 ಜನ ಊಟ ಮಾಡಿದ್ದಾರೆ. ಈ ಎಲ್ಲಾ ಪ್ರಸಂಗ ಏನಿದೆ, ಈ ಪ್ರಸಂಗದ ಪ್ರಹಸನಕ್ಕೆ 3 ಜನ ಕೂಡ ಕಾರಣಕರ್ತರಾಗಿದ್ದಾರೆ. ವಿಡಿಯೋ ಮಾಡಿಟ್ಕೊಂಡಂತಹದವರು ಮತ್ತೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಂತದ್ದು ಎಷ್ಟು ತಪ್ಪಾಗುತ್ತೋ ಅಷ್ಟೇ ತಪ್ಪನ್ನ ವಿಡಿಯೋವನ್ನ ಹರಿಬಿಟ್ಟು ಮತ್ತು ಅದರಲ್ಲಿ ಮಹಿಳೆಯರ ಮಾನಹಾನಿ ಮಾಡಿದಂತದ್ದು ಕೂಡ ತಪ್ಪಾಗುತ್ತೆ. ಇದರಲ್ಲಿ ವಿಡಿಯೋವನ್ನ ಹರಿಬಿಟ್ಟಿರೋರನ್ನ ಇಲ್ಲಿವರೆಗೂ ಸರ್ಕಾರ ಯಾವುದೇ ರೀತಿಯಾದ ಕ್ರಮವನ್ನು ವಹಿಸಿಲ್ಲ. ಎಸ್ಐಟಿ ಕೂಡ ಈ ಒಂದು ವಿಚಾರದಲ್ಲಿ ನಿರ್ಲಕ್ಷ್ಯನ ವಹಿಸಿದೆ. ಆದರೆ ವಿಡಿಯೋವನ್ನ ಮಾಡಿಟ್ಕೊಂಡವರ ಬಗ್ಗೆ ಮಾತ್ರ ತನಿಖೆ ನಡೆಸುವಂತಹ ಎಸ್ಐಟಿ ವಿಡಿಯೋವನ್ನ ಹರಿಬಿಟ್ಟವರು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯರ ಮಾನವನ್ನ ಹಾನಿಯಾಗುವಂತೆ ಮಾಡಿರೋರಿಗೆ ಯಾಕೆ ಇನ್ನೂ ಸರಿಯಾದ ರೀತಿಯಲ್ಲಿ ತನಿಖೆನ ಶುರು ಮಾಡಿಲ್ಲ? ಮತ್ತೆ ಇದುವರೆಗೂ ಕಾರ್ತಿಕ್ ಅವರನ್ನು ಯಾಕೆ ವಶಕ್ಕೆ ಪಡೆದಿಲ್ಲ? ಕಾರ್ತಿಕ್ ಅವರ ಸಂಪರ್ಕದಲ್ಲಿ ಯಾರಿದ್ದಾರೆ? ಡಿಕೆ ಶಿವಕುಮಾರ್ ಅವರು ನೇರವಾಗಿ ನನಗೆ ಕರೆ ಮಾಡಿಸಿದ್ರು. ಎಲ್ಲ ಶಿವರಾಮೇಗೌಡರ ಫೋನ್ ನಿಂದ ನನಗೆ ಕರೆ ಮಾಡಿಸಿ ನನ್ನನ್ನ ಈ ಒಂದು ಆಡಿಯೋ ಮತ್ತು ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ನನ್ನಿಂದ ಮಾತಾಡಿದ್ರು ಎಂಬಂತ ಹೇಳಿಕೆಯನ್ನ ದೇವರಾಜೇಗೌಡರು ಕೊಟ್ಟಿದ್ರು. ಆದ್ರೆ ದೇವರಾಜೇಗೌಡರು ಸಂಪೂರ್ಣವಾಗಿ ಅವರ ಆಡಿಯೋವನ್ನು ಬಿಡುಗಡೆ ಮಾಡಿಲ್ಲ. ಎಲ್ಲ ಶಿವರಾಮೇಗೌಡರು ಡಿಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿಕೊಟ್ರು ಎಂಬಂತನ್ನ ಒಂದೆರಡು ಮಾತುಗಳನ್ನಷ್ಟೇ ಡಿಕೆ ಶಿವಕುಮಾರ್ ಅವರ ಧ್ವನಿಯನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಇದನ್ನ ನಾನು ಫೋನ್ ಮಾಡಿದಂತೂ ನಿಜ ಅಂತ ಒಪ್ಕೊಂಡಿದ್ದಾರೆ. ಎಲ್ಲ ಶಿವರಾಮೇಗೌಡರು ಕೂಡ ನಾನು ಫೋನ್ ಮಾಡಿಕೊಟ್ಟೆ, ಆದ್ರೆ ಯಾವುದೇ ರೀತಿಯಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿಲ್ಲ. ಏನು ಹಾಸನದಲ್ಲಿ ಯಾರ್ಯಾರೆಲ್ಲ ಸಂತ್ರಸ್ತರ ಮಹಿಳೆಯರಿದ್ದಾರೆ ಎಂಬಂತ ಮಾಹಿತಿ ಅಷ್ಟೇ ಕೇಳಿದೆ ಎಂಬಂತ ಹೇಳಿಕೆಯನ್ನು ನ್ಯೂಸ್ 18ಗೆ ಮೊನ್ನೆ ಅಷ್ಟೇ ಶಿವರಾಮೇಗೌಡರು ಕೊಟ್ಟಿದ್ರು. ಆದರೆ ಈಗ ಹೊಳೆನರಸೀಪುರದಲ್ಲಿ ಮತ್ತೊಂದು ರೀತಿಯಲ್ಲಿ ಈ ಒಂದು ಪ್ರಕರಣ ಹೋಗ್ತಿರೋದನ್ನ ನೋಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಶ್ರೇಯಸ್ ಪಟೇಲ್ ಮತ್ತು ಕಾರ್ತಿಕ್ ಮತ್ತು ಪುಟ್ಟರಾಜು 3 ಜನ ಒಟ್ಟಿಗೆ ಇರೋದು ಈಗ ಎಲ್ಲರಿಗೂ ಕೂಡ ಗೊತ್ತಾಗ್ತಿರ್ತಕ್ಕಂಥದ್ದು. ಹಿಂದಿನ ಪ್ರಕರಣಗಳಲ್ಲಿ ಅವರ ಬರ್ತ್ಡೇ ಸೆಲೆಬ್ರೇಷನ್ಗಳಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗಳಾಗಿರ್ಬೋದು ಮತ್ತು ಇನ್ನಿತರ ಎಲ್ಲಾ ಕಾರ್ಯಕ್ರಮಗಳು ಕಾರ್ತಿಕ್ ಭಾಗಿಯಾಗಿದ್ದಾರೆ ಎಂಬಂತ ಆರೋಪವನ್ನು ಮಾಡ್ತಿದ್ದಾರೆ. ಈ ಪ್ರಕರಣ ಮತ್ತಷ್ಟು ತಿರುವುಗಳನ್ನು ಪಡ್ಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳಿದ್ದು ಮುಂದೆ ಯಾವೆಲ್ಲ ರೀತಿಯಲ್ಲಿ ಪ್ರಕರಣ ಹೋಗುತ್ತೆ ಎಂಬುದು ಈಗ ಹಾಸನ ಜಿಲ್ಲೆ ಮಾತ್ರವಲ್ಲ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗ ಕುತೂಹಲನ ಮೂಡಿಸಿರ್ತಕ್ಕಂಥದ್ದು.
ಕ್ಯಾಮರಾ ಪರ್ಸನ್ ಶ್ರೀನಿವಾಸ ಜೊತೆ ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ.